ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಇವತ್ತೊಂದು ಫಂಕ್ಷನಿಗೆ ಹೋಗೋಕ್ಕಿತ್ತು ನನಗೆ. ನಮ್ಮ ಕ್ಯಾಂಪಸ್ಸಲ್ಲಿ ಒಂದು ಫಂಕ್ಷನ್ ಇದೆ, ಕ್ಲಬ್ ಹೌಸಲ್ಲಿ ಪಾರ್ಟಿ ಹಾಲ್ ಇದೆ, ಅಲ್ಲೊಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗೋಕ್ಕಿತ್ತು. ಅದಕ್ಕೆ ರೆಡಿ ಆಗ್ತಾ ಇದ್ದೆ. ರೆಡಿಯಾಗೋ ಮುಂಚೆ ನಾನು ಸ್ವಲ್ಪ ನನ್ನ ಬ್ಲೌಸ್ ಡಿಸೈನ್ಸು ಎಲ್ಲನೂ ತೋರಿಸೋಣ ನಿಮಗೆ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನಾನು ತುಂಬ ಸೀರೆಗಳಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ. ಆದರೆ ಸ್ವಲ್ಪ ಒಳ್ಳೆ ಸೀರೆಗಳಿಗೆ ಅದರದ್ದೇ ಬ್ಲೌಸ್ ಇರುತ್ತಲ್ವ, ಅದನ್ನು ನಾನು ಹೊಲಿಸ್ತೀನಿ. ಈಗೀಗ ನನಗೆ 50 ವರ್ಷ ಕಳೆದ ಮೇಲೆ ಹೈ ನೆಕ್ ಬ್ಲೌಸ್ಗಳು ತುಂಬ ಇಷ್ಟ ಆಗತ್ತೆ. ಇವತ್ತು ನಾನು ಸಾರಿ ಉಟ್ಟವಾಗ ನಿಮ್ಗೆ ತೋರಿಸೋಣ, ನನ್ನ ಹೈ ನೆಕ್ ಬ್ಲೌಸನ್ನು ತೋರಿಸೋಣ. ಹಾಗೆ ನಾನು ಮಧ್ಯಪ್ರದೇಶ್ ಟೂರಿಂದ ಮಹೇಶ್ವರಿ ಸೀರೆಗಳು ತಂದಿದ್ದೆ ಅಲ್ವಾ, ಅದರಲ್ಲಿ ಒಂದು ಸೀರೆ ಇದೇ ಸೀರೆ. ಇದು ನಾವು ಇಂದೋರಲ್ಲಿ ತೊಗೊಂಡಿರುವಂಥದ್ದು, ತುಂಬ ಕಡಿಮೆ ರೇಟಿಗೆ ಸಿಕ್ತು. ಮಹೇಶ್ವರಲ್ಲಿ ತೊಗೊಂಡಿದ್ದಲ್ಲ, ಇಂದೋರಲ್ಲಿ ತೊಗೊಂಡಂತಹ ಸೀರೆ ನೋಡಿ, ತುಂಬ ಚೆನ್ನಾಗಿದೆ. ನಾನು ಬರೀ 700 ರೂಪಾಯಿ ಕೊಟ್ಟಿದ್ದೆ ಈ ಸೀರೆಗೆ. ತುಂಬ ಚೆನ್ನಾಗಿದೆ ಸೀರೆ. ಇದರ ಬ್ಲೌಸನ್ನು ಯಾವ ಥರ ಹೊಲಿಸಿದ್ದೀನಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಅದಕ್ಕೆ ಸರಿಯಾಗಿ ನಾನು ಯಾವ ಹೇರ್ ಸ್ಟೈಲ್ ಮಾಡಿದ್ದೀನಿ ಇವತ್ತು ಫಂಕ್ಷನಿಗೆ ಹೋಗೋಕ್ಕೆ, ಅದನ್ನು ನಿಮಗೆ ತೋರಿಸ್ತೀನಿ ನಾನು. ನೋಡಿ, ನನ್ನ ಬ್ಲೌಸ್ ನೆಕ್ ಡಿಸೈನ್ಸ್ ನಿಮ್ಗೆ ಕಾಣ್ತಾ ಇದೆ ಅಲ್ಲ, ಹೈ ನೆಕ್ ಮಾಡಿಸಿದ್ದೀನಿ. ನನ್ನ ಟೈಲರಿಗೆ ನಾನು ಯಾವ ಡಿಸೈನು ಹೇಳೋದಿಲ್ಲ, ಹೈ ನೆಕ್ ಬ್ಲೌಸ್ ಹೊಲ್ದು ಕೊಡು ಉಷಾ ಅಂತ ಹೇಳಿ ಬರ್ತೀನಿ. ಅವಳೇ ಎಲ್ಲ ಡಿಸೈನು ಚೂಸ್ ಮಾಡೋದು, ಅವಳಿಗೆ ಗೊತ್ತು ಏನೇನೋ ಡಿಸೈನ್ಸ್ ಅಂದರೆ ನಾನು ಹಾಕಲ್ಲ ಅಂತ. ಸಿಂಪಲ್ಲಾಗಿ ನೀಟಾದ ಡಿಸೈನನ್ನು ಅವಳು ರೆಡಿ ಮಾಡ್ತಾಳೆ. ನೋಡಿದ್ರಲ್ವ ನನ್ನ ಬ್ಲೌಸ್ ಡಿಸೈನ್, ನೀವು ಇಷ್ಟ ಆಯಿತಾ? ಹಾಗೆ ಹೇರ್ ಸ್ಟೈಲ್ ನೋಡಿದ್ರಾ? ಏನೂ ಇಲ್ಲ, ಕೂದಲನ್ನು ರಬ್ಬರ್ ಬ್ಯಾಂಡ್ ಹಾಕಿ ಹೀಗೆ ಮೇಲೆ ಎಳ್ಕೊಂಡಿದ್ದೀನಿ. ಮೇಲೆ ಎಳ್ಕೊಂಡು ಉಳ್ದು ಕೂದಲನ್ನು ಹೀಗೆ ಸುತ್ತಿದ್ದೀನಿ. ಇದು ನನ್ನ ಮಗಳು ತಂದು ಕೊಟ್ಟಿದ್ದಾಳೆ ನನಗೆ. ಈ ಹೂವನ್ನು ಈ ಥರ ಮಧ್ಯ ರೆಡ್ ಇರುವಂಥ ಹೂ ನನ್ನ ಹತ್ರ ಇದೆ. ಇದು ಪ್ಲೇನ್ ವೈಟ್ ಹೂ. ಅದನ್ನು ಸುಮ್ಮನೆ ಹಾಗೆ ಮೇಲೆ ಹೀಗೆ ರಬ್ಬರ್ ಬ್ಯಾಂಡ್ ಥರ ಇರುತ್ತಲ್ಲ, ಇದನ್ನು ಕೂದಲಿಗೆ ಇಲ್ಲಿಂದ ತಗೊಂಡು ಬಂದು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ನನ್ನ ಬ್ಲೌಸ್ ನೆಕ್ ನೋಡಿದ್ರಲ್ವ, ಇದು ನನ್ನ ಹೈ ನೆಕ್ಕಿನ ಬ್ಲೌಸ್ ಡಿಸೈನ್. ಇದು ನೋಡಿ, ಒಂದು ಸೀರೆದು ಸಾದಾ ರೌಂಡ್ ನೆಕ್ ಬ್ಲೌಸ್. ಇದು ಚೆನ್ನಾಗಿದೆಯಾ? ಸಾದಾ ಬ್ಲೌಸು. ನಾನು ಬೇರೆ ಬೇರೆ ಥರ ಡಿಸೈನು, ಬೀಡ್ಸು ಇದೆಲ್ಲ ನಾನು ಇಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ನಂದು ಇನ್ನೊಂದು, ಇದು ಮಹೇಶ್ವರಿ ಸಾರಿ. ಇದಕ್ಕೆ ಯಾವ ಥರ ಡಿಸೈನ್ ಮಾಡಿದಾಳೆ ಅಂದರೆ, ಅವಳು ಈ ಥರ ಡಿಸೈನ್ ಮಾಡಿದಾಳೆ ನೋಡಿ. ಕಲಶ ಬರುತ್ತಲ್ಲ, ಕಲಶದ ಥರ ಡಿಸೈನ್ ಮಾಡಿದಾಳೆ ಈ ಬ್ಲೌಸಿಗೆ. ಇದು ತುಂಬ ಚೆನ್ನಾಗಾಗಿದೆ. ಈ ಬ್ಲೌಸಿನ ಡಿಸೈನು ಸಿಂಪಲ್ ಡಿಸೈನ್ಗಳೆಲ್ಲ. ನನಗೆ ತೀರಾ ವಿಚಿತ್ರ ಡಿಸೈನನ್ನು ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತೀನಲ್ವ ನಿಮಗೆ. ಹಾಗಾಗಿ ಅವಳು ಸಿಂಪಲ್ಲೇ ಮಾಡ್ತಾಳೆ. ಅದೇ ಕಲಶದ ಥರ ಅದಕ್ಕೆ ಇನ್ನೊಂದು 2 ಎಕ್ಸ್ಟ್ರಾ ಮೇಲ್ಗಡೆ ಗ್ರೂವ್ಗಳನ್ನು ಮಾಡಿದಾಳೆ ನೋಡಿ, ಈ ಥರ. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಈ ಥರದ್ದೆಲ್ಲ ಹೈ ನೆಕ್ ಬ್ಲೌಸ್ಗಳನ್ನೇ ಈಗ ನಾನು ಜಾಸ್ತಿ ಹೊಲಿಸ್ತೀನಿ. ಆ ಬ್ಲೌಸ್ಗಳು ಹೇಗಾಗಿದೆ ಅಂತ ನಾನು ನಿಮಗೆ ಹಾಕಿನೂ ತೋರಿಸ್ತೀನಿ. ಹಾಗೆ ಫಂಕ್ಷನಿಗೆ ಹೋಗೋಕ್ಕೆ ನಾನು ಮುಂಚೆ ತೋರಿಸಿದ್ದೀನಿ ನಿಮಗೆ. ಒಂದು ಸಿಂಪಲ್ ಗೋಲ್ಡ್, ತುಂಬ ಕಡಿಮೆ ಚಿನ್ನದಲ್ಲಿರುವಂತಹ ಬೀಡ್ಸ್ ಎಲ್ಲ ಇರುವಂತಹ ಒಂದು ನೆಕ್ಲೆಸ್ ಇದು. ಇದನ್ನು ನಾನು ಹಾಕ್ಕೊಳ್ತೇನೆ. ತುಂಬ ಸಿಂಪಲ್ಲಾಗಿ ನಾನು ಸಿಂಪಲ್ಲಾಗೇ ಇರೋದು, ಸಿಂಪಲ್ ಆಗಿರುವಂಥದ್ದನ್ನೇ ಹಾಕೋದು ಬೇರೆ. ನನಗೆ ದೊಡ್ಡದು ನಾನು ಯೂಸು ಮಾಡೋದಿಲ್ಲ. ಸಿಂಪಲ್ ಆಗಿರುವಂತಹ ನೆಕ್ಲೆಸ್ಗಳನ್ನೇ ನಾನು ಪ್ರಿಫರ್ ಮಾಡ್ತೇನೆ. ಹಾಗಾಗಿ ನಿಮಗೂ ಅದನ್ನೇ ತೋರಿಸೋಣ ಇವತ್ತು ಫಂಕ್ಷನಿಗೂ. ಇದು ನೋಡಿ, ಗ್ರೀನ್ ಮತ್ತು ಮೆರೂನು ಬೀಡ್ಸ್ ಇದೆಯಲ್ಲ, ಇದರಲ್ಲಿ ಈ ಸಾರಿಗೂ ಸೆಟ್ ಆಗತ್ತೆ. ಹಾಗಾಗಿ ನಾನು ಇದನ್ನೇ ಇವತ್ತು ಹಾಕ್ಕೊಂಡು ಹೋಗ್ತೇನೆ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಈ ಥರ ಕಾಣುತ್ತೆ. ನಾನು ಫಂಕ್ಷನಿಗೆ ಹೋಗಿ ಬಂದು ಈ ಸಾರಿ ಬದಲಾಯಿಸುವಾಗ 2 ಬ್ಲೌಸ್ ತೋರಿಸಿದ್ನಲ್ವ, ಅದ್ರ ಸಾರಿಗಳನ್ನು ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದಿತ್ತಾ? ಫಂಕ್ಷನಿಗೆ ಈಗ ಹೋಗಿ ಬರ್ತೀನಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇದೇ ಹೇರ್ ಸ್ಟೈಲು. ಹಾಗೆಯೇ ನಾನು ಇನ್ನೂ ನಿಮಗೆ ಸುಮಾರು ತೋರ್ಸೋಕ್ಕಿದೆ ನೋಡಿ. ಈ ಥರದ್ದು ಬೇರೆ ಕಲರು ರೋಸ್ ನಾನು ತರಿಸಿದ್ದೇನೆ.
ತುಂಬ ಚೆನ್ನಾಗಿದೆ. ಅದನ್ನು ನಾನು ಆ ಸೀರೆಗಳ ಜೊತೆ ನಿಮಗೆ ತೋರಿಸ್ಕೊಡ್ತೇನೆ. ನಿಮಗೂ ತೋರಿಸ್ಬೇಕಲ್ವಾ? ತುಂಬ ಚೀಪಾಗಿ ತುಂಬ ಚೆನ್ನಾಗಿರುವಂತಹ ಗುಲಾಬಿಗಳು. ಫಂಕ್ಷನಿಗೆ ಹೋಗುವಾಗ ನಾನು ಹೆಚ್ಚಾಗಿ ಹೇಳಿದ್ದೀನಲ್ಲ, ಈ ಥರ ಗಂಟೆಲ್ಲ ಹಾಕ್ಕೊಳ್ತೀನಿ ಅಂತ, ಇದಕ್ಕೆ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನು ತರಿಸಿರೋದು ಕೂಡ ಇವತ್ತೇ ಬಂದಿರೋದು. ಇದು ನನ್ನ ಮಗಳು ಕೊಟ್ಟಿರುವಂಥದ್ದು. ನಾನು ಇದನ್ನು ಇವತ್ತು ಹಾಕ್ಕೊಂಡಿದ್ದೇನೆ, ಅದಕ್ಕೆ ಅದನ್ನು ತೋರಿಸಿದೆ ನಿಮಗೆ. ನಾನು ರೋಸ್ಗಳನ್ನು ಫಂಕ್ಷನಿಗೆ ಹೋಗಿ ಬಂದ ಮೇಲೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಹೊರಡುವಾಗ ಪೂರ್ತಿ ಸಾರಿ ನನ್ನ ಲುಕ್ ಹೇಗೆ ಕಾಣ್ತಾ ಇದೆ ಅನ್ನೋದನ್ನು ನಿಮ್ಗೆ ತೋರಿಸೋಣ ಅಂತ ಹಾಗೆ ಮಿರರಲ್ಲಿ ಅದನ್ನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಮಿರರಲ್ಲಿ ಹೇಗೆ ಕಾಣ್ತಾ ಇದೆ ನೋಡಿ, ಆ ಸಾರಿ ಹೇಗೆ ಕಾಣ್ತಾ ಇದೆ, ಹಸಿರು ಕಲರ್ ಸಾರಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಂಕ್ಷನ್ ಎಲ್ಲ ಮುಗಿಸಿ ವಾಪಸ್ ಬಂದೆ ಫ್ರೆಂಡ್ಸ್. ಗಂಟೆ ಎಷ್ಟಾಯಿತು ಗೊತ್ತಾ? ತೋರಿಸ್ತೀನಿ ನಿಮಗೆ ನೋಡಿ. 2:45 ಗಂಟೆ. 2:45 ಗಂಟೆ ಆಯಿತು. 12 ಗಂಟೆಗೆ ಹೋಗಿದ್ದೀನಿ ನಾನು. 2:45 ಗಂಟೆಗೆ ವಾಪಸ್ ಬಂದೆ. ಈಗ ನಾನು ಸೀರೆ ಹೇಗೂ ಬಿಚ್ಚಿ ಇಡ್ತೀನಲ್ವಾ, ಬಿಚ್ಚಿ ಇಡುವಾಗ ಇನ್ನೆರಡು ಬ್ಲೌಸ್ಗಳನ್ನು ನಾನು ತೋರಿಸ್ತೀನಿ ಹೇಳಿದ್ದೀನಲ್ವಾ, ಅದನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ ಫ್ರೆಂಡ್ಸ್, ಇದು ನನ್ನ 2ನೇ ಸೀರೆ. ಅಂದರೆ ನಾವು ಮಹೇಶ್ವರಲ್ಲಿ ತಗೊಂಡಿರುವಂತಹ ಸೀರೆಗಳಲ್ಲಿ ಅದು ನಾನು ಫಸ್ಟ್ ಉಟ್ಟು ಸೀರೆ ನಾನು ತೋರಿಸಿದ್ನಲ್ಲ, ಅದು ನಾವು ಇಂದೋರಲ್ಲಿ ತೊಗೊಂಡಿರೋದು. ಮಹೇಶ್ವರಿ ಸೀರೆದೇ ಒಂದು ಪ್ಯಾಟ್ರನ್, ಅದು ಕಡಿಮೆ ರೇಟ್ ಇದ್ದು. ಅದು ಬರೀ ನನಗೆ 700 ರೂಪಾಯಿಗೆ ಸಿಕ್ಕಿತ್ತದಲ್ಲಿ. ಈ ಸಾರಿಗಳು ಮಹೇಶ್ವರಿಲಿ ತೊಗೊಂಡಿದ್ದು 4,000 ರೇಟ್ ಇತ್ತು. ಈ ಸಾರಿಗಳಿಗೆ ಡಿಸ್ಕೌಂಟ್ ಆಗಿ ಸ್ವಲ್ಪ ಕಡಿಮೆಗೆ ಸಿಕ್ತು ನಮಗೆ ಈ ಸಾರಿಗಳು. ಇದು ಮಹೇಶ್ವರಲ್ಲಿ ತಗೊಂಡಿರುವಂತಹ ಮಹೇಶ್ವರಿ ಸೀರೆಗಳು ನೋಡಿ. ನಾನು ಈ ಸೀರೆ ಈಗ ನಿಮಗೆ ಉಟ್ಟು ತೋರಿಸ್ತಾ ಇದ್ದೀನಿ. ಇದರ ಬ್ಲೌಸನ್ನು ಯಾವ ಥರ ಸ್ಟಿಚ್ ಮಾಡಿದಾಳೆ ನನ್ನ ಟೈಲರು, ತೋರಿಸ್ಬೇಕಲ್ವ ನಿಮಗೆ. ತೋರಿಸ್ದೆ ಈಗ ನಾನು ಹಾಕಿದವಾಗ ಹೇಗಿದೆ, ಪರ್ಫೆಕ್ಟ್ ಫಿಟ್ಟಿಂಗು, ನನ್ನ ಬಾಡಿಗಿಟ್ಟು ಸ್ಟಿಚ್ ಮಾಡಿದಂಗಿದೆ ಬ್ಲೌಸ್ಗಳೆಲ್ಲ. ಯಾವಾಗಲೂ ಅವಳು ನನಗೆ ಹಾಗೆ ಹೊಲ್ಕೊಡೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ ಕಾಣ್ತಾ ಇದೆಯಾ? ಕಲಶ, ಆ ಥರ ಕಲಶ ಶೇಪಲ್ಲಿ ಮಾಡಿದಾಳೆ ಅಲ್ವಾ? ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿ ಅನ್ನಿಸ್ತಾ ಹೇಗೆ ಅಂತ ನನಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪರ್ಫೆಕ್ಟ್ ಫಿಟ್ಟಿಂಗು, ನನ್ನ ಬಾಡಿಗಿಟ್ಟು ಸ್ಟಿಚ್ ಮಾಡಿದಾಗಿರುತ್ತೆ ಅವಳು ಹೊಲಿದಿರುವ ಬ್ಲೌಸ್. ನನಗೆ ನೋಡಿ ಪರ್ಫೆಕ್ಟ್ ಅಂದರೆ ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಇರುತ್ತೆ. ತುಂಬ ಚೆನ್ನಾಗಿ ಹೊಲ್ಕೊಡ್ತಾಳೆ ನನ್ನ ಟೈಲರು. ಈ ಸಾರಿಗೆ ಈ ನನ್ನ ಫಂಕ್ಷನಿಗೆ ಹಾಕ್ಕೊಂಡು ಒಂದು ನೆಕ್ಲೆಸ್ ಇದೆಯಲ್ಲ, ಇನ್ನೂ ತೆಗಿಲಿಲ್ಲ, ಅದನ್ನೇ ಈಗ ನಿಮಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೇನೆ ನಾನು. ತಲೆನೂ ಹಾಗೆ ಇದೆ ನೋಡಿ. ಇದನ್ನು ನಾನೀಗ ತೆಗಿತೀನಿ. ಈ ಥರ ಇದೆ ಇದು. ನನ್ನ ಮಗಳು ಇದು ಸೆಂಟೆಡ್ ಬೇರೆ, ಇದಕ್ಕೆ ಪರಿಮಳ ಬೇರೆ ಹಾಕಿದ್ದಾರೆ ಆಯಿತಾ, ಘಮ ಘಮ ಅಂತಿದೆ. ನನ್ನ ಮಗಳು ಹೇಳ್ತಿದ್ಲು, ಅಮ್ಮ ಸೆಂಟೆಡ್ ಇದು ಉಪಯೋಗಿಸು. ನನ್ನ ಹತ್ರ ಇದು ಮತ್ತು ಮಧ್ಯ ರೆಡ್ ಹೆಸರುಗಳನ್ನು ಹಾಕಿ ಥರದ್ದು ಇದೆ. ನಾನು ಮುಂಚಿನ ವಿಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ ಕೂಡ. ಇದು ಮೊನ್ನೆ ನನಗೆ ಮಗಳು ಕೊಡಿಸಿರುವಂಥದ್ದು. ಹಾಗೆಯೇ ನಾನು ತೋರಿಸಿದ್ನಲ್ಲ ನಿಮಗೆ, ಮೀಶೋದಿಂದ ನಾನು ಈ ಥರದ ಗುಲಾಬಿಗಳನ್ನು ತರಿಸಿದ್ದೀನಿ. ಎಲ್ಲ ಕಲರಲ್ಲಿ ಇದೆ, ಯಾವ ಕಲರ್ ಬೇಕಿದ್ರೂ ನೀವು ಉಪಯೋಗಿಸ್ಕೊಳ್ಬೋದು. ಈಗ ನಾನು ಮೆರೂನ್ ಮತ್ತು ಯೆಲ್ಲೋ ತೋರಿಸ್ತೀನಿ. ಈಗ ನಾನು ಇದು ಹೇಗೆ ಗೊತ್ತಾ ಫ್ರೆಂಡ್ಸ್, ಹಿಂದ್ಗಡೆ ಒಂದು ಕ್ಲಿಪ್ ಥರ ಇದೆ ನೋಡಿ, ಈ ಥರ ಇದೆ, ಕ್ಲಿಪ್ ಇದೆ. ಇದನ್ನು ನೋಡಿ ಹಿಂಗೆ ಓಪನ್ ಆಗುತ್ತಲ್ಲ, ಕೂದಲಿಗೆ ಹಾಕ್ಕೊಂಡ್ರೆ ಆಯಿತು. ನಾನು ತೋರಿಸ್ತೀನಿ ನಿಮಗೆ ಈ ನನ್ನ ಹೇರ್ ಸ್ಟೈಲಿಗೆ. ನೋಡಿ ಹಿಂಗೆ ಹಾಕ್ಕೊಂಡ್ಬಿಟ್ರೆ ಆಯಿತು. ನೋಡಿದ್ರಾ? ಅದೇ ಬೇರೆ ಕಲರಲ್ಲೂ ತೋರಿಸ್ತೀನಿ ನಾನು. ಯೆಲ್ಲೋ ಕಲರಲ್ಲಿ ತೋರಿಸ್ತೀನಿ ನಿಮಗೆ. ಯೆಲ್ಲೋ ಕಲರ್ ಹಾಕಿ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾಣ್ತಾ? ಹೇಗೆ ಕಾಣ್ತಾ ಇದೆ? ಹೀಗೆ ನಾನು ಡ್ರೆಸ್ ಮಾಡ್ಕೊಂಡವಾಗ ನಿಮಗೆ ತೋರಿಸ್ತೀನಿ ಅಷ್ಟೇ. ನಾನು ಒಂದು ಸಾರಿ ತೋರಿಸೋಳಿದ್ದೆ ಫಂಕ್ಷನಿಗೆ ಹೋಗೋಕ್ಕೆ ರೆಡಿ ಆದವಾಗ. ಬಟ್ ಅದರೊಟ್ಟಿಗೆ ಬೇರೆ ಸೀರೆಗಳನ್ನು ಬ್ಲೌಸ್ಗಳು ಒಟ್ಟಿಗೆ ನಿನ್ನೆ ನಂದು 3 ಬ್ಲೌಸು ಸ್ಟಿಚ್ ಆಗಿ ಬಂತಾಯ್ತಾ. ಇದು 3 ಬ್ಲೌಸು, ಇದು ಆವಾಗ ಹಾಕಿದ್ದು ಮತ್ತು ಇನ್ನೊಂದು ಸೀರೆದು ಬ್ಲೌಸು, 3 ಬ್ಲೌಸ್ಗಳು ನನಗೆ ನಿನ್ನೆ ಸ್ಟಿಚ್ ಮಾಡಿ ಕೊಟ್ಲವಳು. ಹಾಗಾಗಿ ನಾನು ಹಾಕಿ ನೋಡಿರಲಿಲ್ಲ. ಇವತ್ತು ಫಂಕ್ಷನಿಗೆ ಹೋಗೋಕ್ಕೆ ಹಾಕಿ ನೋಡಿದ್ದು. ನಿಮಗೂ ತೋರಿಸ್ಬಿಟ್ರೆ ಆಯ್ತು ಆವಾಗಲೇ ಅಂತ ನಾನು ವಿಡಿಯೋ ಮಾಡಿದೆ. ಹೇಗೆ ಅನಿಸ್ತು ನಿಮಗೆ? ಬನ್ನಿ 3ನೇ ಬ್ಲೌಸ್ ಹೇಗಿದೆ, ಹೇಗಾಗಿದೆ ಫಿಟ್ಟಿಂಗು ಅಂತ ನಾನು ನೋಡ್ಕೊಂಡು ಬರೋಣ. ನೋಡಿ 3ನೇ ಸಾರಿ ಉಟ್ಟೆ. ಎಲ್ಲ ಮಹೇಶ್ವರಿ ಸೀರೆಗಳು ನಾನು ನಿಮಗೆ ಮಧ್ಯಪ್ರದೇಶ್ ಟ್ರಿಪ್ ಹೋಗಿ ಬಂದಾವಾಗ ಪರ್ಚೇಸ್ ಮಾಡಿದ್ದನ್ನು ತೋರಿಸಿದ್ದೆ ಅಲ್ವಾ. ಈ ಸಾರಿ ಏನಂದರೆ ಇದು ಸಿಂಗಲ್ ಲೇಯರಲ್ಲೇ ಪಿನ್ ಮಾಡಬೇಕು. ಯಾಕಂದರೆ ಇದು ಈ ಕಡೆ ಪೂರ್ತಿ ಪ್ಲೈನ್ ಬರುತ್ತೆ ನೋಡಿ. ಅದು ಹೇಗೆ ಬರುತ್ತೆ ಅಂದರೆ ಕೆಳಗಡೆ ನೆರಿಗೆ ಕಡೆಯಿಂದ ಬಾರ್ಡರ್ ಥರ ಡಿಸೈನ್ ಬಂದು ನೋಡಿ, ಈ ಥರ ಇಲ್ಲಿಂದ ಹೀಗೆ ಡಿಸೈನ್ ಬರುತ್ತೆ ನೋಡಿ. ಹಿಂದ್ಗಡೆ ಫುಲ್ ಡಿಸೈನ್ ಬಂದು ಈ ಥರ ಬಂದು ಇಲ್ಲಿ
ಇಲ್ಲಿ ಸೆರ್ಗಿಗೆ ಹೀಗೆ ಬಂದು ಸೆರ್ಗಲ್ಲಿ ಹೀಗೆ ಹೋಗತ್ತೆ ನೋಡಿ, ಬಳ್ಳಿ ಹೀಗೆ ಸೆರ್ಗಲ್ಲಿ ಹೀಗೆ ಹೋಗತ್ತೆ. ಹಾಗಾಗಿ ಇದನ್ನೇನಂದ್ರೆ ಸಿಂಗಲ್ ಲೇಯರಲ್ಲೇ ಪಿನ್ ಮಾಡಬೇಕು. ಇದನ್ನ ಎಲ್ಲ ಲೇಯರ್ ಸೇರಿಸಿ ಪಿನ್ ಮಾಡಿದ್ರೆ ಪ್ಲೇನ್ ಬರುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಇದ್ರ ಬ್ಲೌಸು ನೀವು ನೋಡಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳೋ ಹಾಗೆ ಹೊಲ್ದಿದ್ದಾಳೆ. ತುಂಬ ಸಿಂಪಲ್ ಆಗಿ ನೀಟಾಗಿ ಹೊಲ್ಕೊಡ್ತಾಳೆ ನನ್ನ ಟೈಲರು. ನಾನು ಯಾವ ಥರ ಸಿಂಪಲ್ ಬ್ಲೌಸ್ಗಳನ್ನು ಹೊಲಿಸ್ತೇನೆ ಅದನ್ನು ನಿಮಗೆ ತೋರಿಸ್ತೀನಿ ಅಂತಲೇ ನಾನು ಈ ವಿಡಿಯೋಗಳನ್ನು ಮಾಡಿರುವಂಥದ್ದು. ನೆಕ್ಗಳನ್ನು ನೋಡಿಕೊಂಡ್ರೆ ನೀವು ನಿಮ್ಮ ಟೈಲರ್ ಹತ್ರ ಆ ಥರ ಸಿಂಪಲ್ ಬ್ಲೌಸ್ಗಳು ಡೀಸೆಂಟ್ ಲುಕ್ಕು, ಸಿಂಪಲ್ ಆಗಿರುತ್ತೆ. ತುಂಬ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ, ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೂ ತೋರಿಸಿದಾಗಾಯ್ತು ಅನ್ನೋದಕ್ಕಾಗಿಯೇ ನಾನು ಈ ವಿಡಿಯೋ ಮಾಡಿದ್ದು. ಇದಕ್ಕೂ ಅಷ್ಟೇ ಬೇರೆ ಬೇರೆ ಕಲರ್, ನೀವು ಈ ಸಾರಿಲೂ ಎಲ್ಲ ಕಲರು ಇರುವ ಕಾರಣ ನೀವು ಈ ಲೈಟ್ ಪಿಂಕ್ ನೋಡಿ, ಈ ಲೈಟ್ ಪಿಂಕ್ ರೋಸನ್ನು ಮುಡ್ಕೊಳ್ಬೋದು, ಇಲ್ಲ ರೆಡ್ ಮುಡ್ಕೊಳ್ಬೋದು, ಯೆಲ್ಲೋ ಮುಡ್ಕೊಳ್ಬೋದು. ಇದ್ರ ಜೊತೆಗೆ ನನ್ನ ಲೆಕ್ಕದಲ್ಲಿ ನಾನು ಶ್ರೀಲಂಕಾದಲ್ಲಿ ಪರ್ಚೇಸ್ ಮಾಡಿದ್ದೆ ಒಂದು ಜ್ಯುವೆಲ್ಲರಿ ಸೆಟ್, ಈ ಇಯರಿಂಗ್ ಸೆಟ್ ನೋಡಿ. ಈ ಸೆಟ್ ತುಂಬ ಚೆನ್ನಾಗಿ ಕಾಣ್ಬೋದು ಅನ್ನೋದು ನನ್ನ ಫೀಲಿಂಗು. ನೋಡಿ ಫ್ರೆಂಡ್ಸ್, ಈ ನೆಕ್ಲೆಸ್ ಸೆಟ್ಟು ಈ ಸಾರಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಿದೆ ನನಗೆ. ಈ ಸರ ತೆಗೆದು ಅದು ಹಾಕ್ಕೊಂಡು ನೋಡ್ತೀನಿ. ಕಾಣಿಸ್ತಾ ಇದೆಯಾ? ತುಂಬ ಚಿಕ್ಕದಿದು ನೋಡಿ. ಓಕೆ, ಇದು ಹಾಕ್ಕೊಳ್ಬೋದು ಈ ಸಾರಿಗೆ. ಬ್ಯಾಕ್ ನೆಕ್ಕು ನೋಡಿದ್ರಲ್ಲ, ಈ ಥರ ನೆಕ್ಕಾಗಿ ಈ ಥರ ಈ ಸಾರಿ ಇದೆ. ನೋಡಿದ್ರಲ್ವಾ ಹೇಗೆ ಅನಿಸ್ತು ನಿಮಗೆ? ನನ್ನ ಬ್ಲೌಸ್ ಡಿಸೈನ್ಸ್ ನಿಮಗೆ ಇಷ್ಟ ಆಯಿತಾ? ಸಿಂಪಲ್ ಆಗಿರಬೇಕು, ಎಲಿಗೆಂಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ನನಗೇನೆಂದರೆ, ನಾನು ಇವತ್ತುವರೆಗೆ ಫ್ರೆಂಡ್ಸ್ ವರ್ಕ್ ಇರುವಂಥ ಬ್ಲೌಸು, ಒಂದೇ ಒಂದು ಬ್ಲೌಸ್ ನಾನು ವರ್ಕ್ ಇರುವಂಥದ್ದು ಹೊಲಿಸಲಿಲ್ಲ, ಅಥವಾ ಲೇಸ್ ಹಾಕುವಂಥದ್ದು ಆ ಥರದ್ದು ಯಾವ ಬ್ಲೌಸು ನಾನು ಹೊಲಿಸೋದೇ ಇಲ್ಲ. ಈಗೊಂದು 2 ವರ್ಷದಿಂದ ಹೈನೆಕ್ ಬ್ಲೌಸ್ಗಳೇ ತುಂಬ ಇಷ್ಟ. ಹೈನೆಕ್ ಬ್ಲೌಸ್ಗಳನ್ನೇ ನಾನು ಹೊಲಿಸ್ಕೊಳ್ಳುವಂಥದ್ದು. ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ನಿಮಗೂ ನಂತರ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣುವಂತಹ ಡಿಸೈನ್ಗಳು ಇಷ್ಟ ಆಗತ್ತಾ ಹೇಗೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನಿಮಗೆಲ್ಲರಿಗೂ ಈ ರೋಸ್ಗಳೆಲ್ಲ ಬೇಕಾದರೆ ನೋಡಿ, ಇದು ತೆಗೆದು ತೋರಿಸ್ತೀನಿ. ಎಷ್ಟೊಂದು ಕಲರು, ಬರೀ 120 ರೂಪಾಯಿ ಇದೆ ಮೀಶೋದಲ್ಲಿದು, ಅದಕ್ಕಿಂತ ಜಾಸ್ತಿ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟೊಂದು ಕಲರ್ಸ್, ನೀವೇ ನೋಡಿ. ಇದೆಲ್ಲ ನಿಮಗೆ ಬೇಕು ಅಂತಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ, ನೀವೆಲ್ಲರೂ ತರಿಸ್ಕೊಳ್ಬೋದು. ತುಂಬ ಕಡಿಮೆಗೆ ತುಂಬ ಚೆನ್ನಾಗಿರೋದು. ನನಗೆ 120 ರೂಪಾಯಿ ಸಿಕ್ಕಿದೆ. ಇದು 6 ಫ್ಲವರ್ಗಳಿದೆ, ಪರ್ಪಲ್ಲು, ಪಿಂಕು, ಯೆಲ್ಲೋ, ರೆಡ್ಡು. ನೋಡಿ, ನಿಮಗೂ ಇಷ್ಟ ಆದರೆ ನೀವು ತರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.